ತಮಿಳುನಾಡಿಗೆ 5 ದಿನ 10,000 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಾವೇರಿ ಹಿತರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ಜಿ ಮಾದೇಗೌಡ ನೇತೃತ್ವದಲ್ಲಿ ಇಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಆರ್ಎಸ್ ಸುತ್ತಮುತ್ತ ಕಳೆದ ರಾತ್ರಿಯಿಂದಲೇ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ವಿರೋಧಿಸಿ ಮಂಡ್ಯದಲ್ಲಿ ಇವತ್ತು ಬೆಳಗ್ಗೆನೇ ಪ್ರತಿಭಟನೆ ಶುರುವಾಗಿದೆ. ಕೆಆರ್ ವೃತ್ತದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಅಲ್ಲದೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆ ನಡೆಸಿದರು. ಇದರಿಂದಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಕದ್ದು ಮುಚ್ಚಿ ನೀರು ಹರಿಸದಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ. ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಹಾಕಲಾಗಿದೆ. ಜಿಲ್ಲೆಯಾದ್ಯಂತ 2,000 ಪೊಲೀಸರನ್ನು ನಿಯೋಜಿಸಲಾಗಿದೆ. 25 ಕೆಎಸ್ಆರ್ಪಿ ತುಕಡಿ, 30 ಡಿಆರ್ ತುಕಡಿ, 6 ಮಂದಿ ಡಿವೈಎಸ್ಪಿಗಳು ಭದ್ರತೆಗಾಗಿ ನಿಂತಿದ್ದಾರೆ. ಸದ್ಯ ಮಂಡ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಸುಪ್ರೀಂ ಕೋರ್ಟ್ನ ಆದೇಶ ಬಂತು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ನಿನ್ನೆಯಿಂದಲೇ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಇವತ್ತು ಹೇಗಿದೆ ಪರಿಸ್ಥಿತಿಯಲ್ಲಿ? ಅರವಿಂದ್, ನಿಜವಾಗ್ಲೂ ಏನು ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶದಿಂದ ನಿಜವಾಗ್ಲೂ ಮಂಡ್ಯದ ರೈತರು ಕೆರಳಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ರಾತ್ರಿಯಿಂದ ಅಂದ್ರೆ ನಿನ್ನೆ ಸಾಯಂಕಾಲದಿಂದಲೇ ಬೀದಿಗಿಳಿದು ಹೋರಾಟ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ. ಸೊ ಇವತ್ತು ಕೂಡ ಎಲ್ಲಾ ಕಡೆ ಜಿಲ್ಲೆಯಾದ್ಯಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಬೆಳಗಿನ ಜಾವವೇ ಕರ್ನಾಟಕ ನವನಿರ್ಮಾಣ ಸೇನೆಯವರು ಪ್ರತಿಭಟನೆ ಮಾಡಿದ್ರು, ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ಕೂಡ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ಬೆಳೆಗಳಿಗೆ ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯ ಒಂದು ಏನು ಆದೇಶ ನೀಡಿಸಿರುವುದು ನಿಜಕ್ಕೂ ಒಂದು ಖೇದದ ಸಂಗತಿ ಎನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಏನು ಕಳೆದ ಒಂದು 20 ನಿಮಿಷ ನಿರಂತರವಾಗಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೀತಾ ಇದ್ದಾರೆ. ಈ ಕಡೆ ನೀವು ನೋಡಬಹುದು ಏನು ತುಂಬಾ ಸಂಚಾರ ಅಸ್ತವ್ಯಸ್ತ ಆಗಿದೆ, ಎಲ್ಲ ವಾಹನಗಳು ನಿಂತಿರುವಂತದ್ದು. ಸೊ ಹೀಗಾಗಿ ಎಲ್ಲ ಏನು ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ತಾಲೂಕಾ ಕೇಂದ್ರಗಳಲ್ಲೂ ಹಳ್ಳಿಗಳಲ್ಲೂ ಕೂಡ ಏನು ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಅರವಿಂದ್, ಮಂಜುನಾಥ್, ಕಾವೇರಿ ಹಿತರಕ್ಷಣಾ ಹೋರಾಟ ಸಮಿತಿ ಕಾರ್ಯಕರ್ತರು ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತು ಕೇಳಿ ಬಂದಿತ್ತು. ಈ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಯಾವಾಗ? ಅರವಿಂದ್, ಏನಂದ್ರೆ ಈಗ ಕೆಆರ್ಎಸ್ ಇಂದ ನೀರು ಬಿಟ್ಟರೆ ಮಾತ್ರ ಮುತ್ತಿಗೆ ಹಾಕ್ತೇವೆ ಅನ್ನುವಂತ ಒಂದು ಮಾತನ್ನು ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂತಹ ಜಿ ಮಾದೇಗೌಡರು ಹೇಳಿದರು. ಆದ್ರೆ ಇಲ್ಲಿ ತನಕ ಅಂದ್ರೆ ಸರ್ಕಾರ ಇವತ್ತಿನ ತನಕ ಒಂದು ಟೈಮ್ ತಗೊಂಡಿದೆ. ಏನು ಎಲ್ಲಾ ಶಾಸಕರು ಸಚಿವರು ಎಲ್ಲ ಸಮಾಲೋಚನೆ ನಡೆಸಿ ಆ ನಂತರ ನೀರು ಬಿಡುವ ಒಂದು ವಿಚಾರವನ್ನು ಪ್ರಕಟಿಸ್ತಾರೆ. ಆಗ ಇಲ್ಲಿ ತನಕ ನೀರು ಬಿಟ್ಟಿಲ್ಲ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಏನು ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಕೆಆರ್ಎಸ್ ಮುತ್ತಿಗೆ ಹಾಕುವಂತ ಒಂದು ಪ್ರಕ್ರಿಯೆ ಇಲ್ಲ. ಹಾಗೆ ಏನಾದ್ರೂ ನೀರು ಬಿಟ್ಟರೆ ಮಾತ್ರ ಮುತ್ತಿಗೆ ಹಾಕುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಎಲ್ಲ ಅಂದ್ರೆ ಕಾವೇರಿ ಹಿತರಕ್ಷಣಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಈಗ ಏನು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಬಳಿ ಪ್ರತಿಭಟನೆಗೆ ನಿರತರಾಗಲಿದ್ದಾರೆ. ಅರವಿಂದ್, ಮಂಜುನಾಥ್, ಬಿಗಿ ಬಂದೋಬಸ್ತ್ ಮಂಡ್ಯ ಜಿಲ್ಲೆಯಲ್ಲಿ ಹೇಗಿದೆ? ಅರವಿಂದ್, ಈಗಾಗಲೇ ಏನು ಸಾಕಷ್ಟು ಪೊಲೀಸರನ್ನು ಮಂಡ್ಯ ಜಿಲ್ಲೆಯಾದ್ಯಂತ ನಿಯೋಜಿಸಲಾಗಿದೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಅದೇ ರೀತಿ ಸುಮಾರು 6 ಡಿವೈಎಸ್ಪಿಗಳನ್ನು ಜಿಲ್ಲೆಯಾದ್ಯಂತ ನಿಯೋಜಿಸಲಾಗಿದೆ ಮತ್ತು 6 ಏನು ಅಡಿಷನಲ್ ಎಸ್ಪಿಗಳನ್ನು, ಹಾಗೆ ಸುಮಾರು ಏನು 20 ಕೆಎಸ್ಆರ್ಪಿ ಮತ್ತು 30 ಡಿಆರ್ ವ್ಯಾನ್ಗಳನ್ನು ಕೂಡ ತುಕಡಿಗಳನ್ನು ಕೂಡ ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ರೈಲ್ವೆ ನಿಲ್ದಾಣ ಆಗಿರಬಹುದು, ಮತ್ತೆ ಬೆಂಗಳೂರು ಮೈಸೂರು ಹೆದ್ದಾರಿ ಆಗಿರಬಹುದು, ಕೆಆರ್ಎಸ್ ಆಗಿರಬಹುದು, ಹೀಗೆ ಪ್ರತಿ ಜಿಲ್ಲೆಯಾದ್ಯಂತ ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಹಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಆರ್ಎಸ್ ನ ಸುತ್ತಮುತ್ತ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಹಾಗೂ 10ನೇ ತಾರೀಕು ತನಕ ಕೆಆರ್ಎಸ್ ನಲ್ಲಿ ಕೂಡ ಓಕೆ ಮಂಜುನಾಥ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಜೊತೆಗೆ
ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. 25 KSRP ತುಕಡಿ, 30 DR ತುಕಡಿ, 6 ಮಂದಿ DYSPಗಳು, ಅಡಿಷನಲ್ ಎಸ್ಪಿಗಳನ್ನು ಮಂಡ್ಯದಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವಾಗಲೂ ಕಾವೇರಿ ಹೋರಾಟ ಆಯಿತು ಅಂತ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಸರ್ಕಾರ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿದೆ ಅಂತಲೇ ಹೇಳ್ಬೋದು. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವುದು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನ ಕೂಡ ಮತ್ತಷ್ಟು ಕಾವೇರುವಂತೆ ಮಾಡುವ ಸಾಧ್ಯತೆ ಇದೆ. ಇವತ್ತು ಅಧಿವೇಶನದಲ್ಲಿ ಕಾವೇರಿ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯೋದರಲ್ಲಿ ಅನುಮಾನವೇ ಇಲ್ಲ. ನೀರು ಬಿಡುವ ಬಗ್ಗೆ ವಿಪಕ್ಷ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅಂತ ಸಿಎಂ ಶೆಟ್ಟರ್ ನಿನ್ನೆಯೇ ಸದನದಲ್ಲಿ ತಿಳಿಸಿದರು. ಅಲ್ಲದೆ ಸಚಿವರಾದ ಸುರೇಶ್ ಕುಮಾರ್, ಬಸವರಾಜ ಬೊಮ್ಮಾಯಿ ಹಾಗೂ ವಿಪಕ್ಷ ನಾಯಕರ ಜೊತೆ ಸಭೆ ನಡೆಸಿದರು. ಕಾವೇರಿ ಕೊಳ್ಳ ವ್ಯಾಪ್ತಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿರೋದ್ರಿಂದ ಇವತ್ತು ವಿಧಾನಮಂಡಲದ ಉಭಯ ಸದನಗಳು ಕೂಡ ಕಾವೇರೋದು ನಿಶ್ಚಿತ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅಂತಕ್ಕಂಥ ವಿಚಾರ ಮಂಡ್ಯದಲ್ಲಿ ಮಾತ್ರವಲ್ಲ, ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ವಿಶೇಷ ಅಧಿವೇಶನದಲ್ಲೂ ಕೂಡ ಪ್ರತಿಫಲಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇವತ್ತು ಉಭಯ ಸದನಗಳ ಅಧಿವೇಶನಗಳು ಕೂಡ ಕಾವೇರೋದರಲ್ಲಿ ಯಾವುದೇ ಮಾತಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ವಿಪಕ್ಷಗಳು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಕ್ಕಂಥದ್ದು ಸಾಧ್ಯತೆ. ನಿನ್ನೆ ಅದಕ್ಕೆ ಸರಿಯಾದ ಒಂದು ಅಸ್ತ್ರವನ್ನು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಟ್ಟಿದ್ದಾರೆ. ಕಾವೇರಿ ನೀರನ್ನು ಬಿಡುವ ವಿಚಾರದಲ್ಲಿ ನಾವು ಎಲ್ಲರನ್ನೂ ಗಣನೆಗೆ ತಗೊಳ್ತೀವಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ತೀವಿ, ವಿಪಕ್ಷ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರವನ್ನು ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಿನ್ನೆಯೇ ಅವರು ಸಚಿವರಾದ ಸುರೇಶ್ ಕುಮಾರ್, ಬಸವರಾಜ ಬೊಮ್ಮಾಯಿ ಅವ್ರ ಜೊತೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ರೇವಣ್ಣ ಇವರನ್ನೆಲ್ಲರನ್ನೂ ಸೇರಿಸಿಕೊಂಡು ಒಂದು ಸಭೆಯನ್ನು ನಡೆಸಿದ್ದಾರೆ. ಏನು ಒಂದು ಸಭೆ ನಡಿಬೇಕಾಗಿದೆ ನವದೆಹಲಿಯಲ್ಲಿ, ಆ ಸಭೆಯಲ್ಲಿ ಯಾವ ಪ್ರಮುಖ ತೀರ್ಮಾನಗಳನ್ನು ತಗೊಳ್ಳೋದು, ನಮ್ಮಲ್ಲೇ ನಿಜಕ್ಕೂ ನೀರಿಲ್ಲ ಹೇಗೆ ಬಿಡೋದು ಅಂತಕ್ಕಂಥ ಪ್ರಶ್ನೆಯನ್ನು ಈಗ ಅವರು ಎತ್ತಿರ್ತಕ್ಕಂಥದ್ದು. ಸೊ ನೀರನ್ನು ಬಿಡುವ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವಷ್ಟು ಉಭಯ ಸದನಗಳಲ್ಲಿ ಕೂಡ ಸಾಕಷ್ಟು ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಓಕೆ, ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಕಾವೇರಿ ಚರ್ಚೆ ಯಾವ ರೀತಿ ನಡೀತಕ್ಕಂಥದ್ದು, ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಸುವರ್ಣ ನ್ಯೂಸ್ ಸಂಪಾದಕರಾದ ಹಮೀದ್ ಪಾಳ್ಯ ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಮೀದ್, ಸುಪ್ರೀಂ ಕೋರ್ಟ್ನ ಆದೇಶ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅನ್ನೋದು, ಸೊ ಇದು ಬೆಳಗಾವಿಯ ವಿಶೇಷ ಅಧಿವೇಶನದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ಎಫೆಕ್ಟ್ ಆಗಿದೆ. ನಿನ್ನೆನೂ ಕೂಡ ಇಲ್ಲಿ ಈ ಭಾಗದ ಬಗ್ಗೆ ಚರ್ಚೆ ನಡೀತಾ ಇತ್ತು, ಪ್ರಶ್ನೋತ್ತರ ಕಲಾಪ ನಡೀತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಸದನದ ಮೇಲೆ ಗಂಭೀರ ಪರಿಣಾಮ ಬೀರ್ತು. ಸದನದಲ್ಲೆಲ್ಲವೂ ಕೂಡ ಕಾವೇರಿಯ ಬಗ್ಗೆನೇ ಚರ್ಚೆ ಆರಂಭವಾಯಿತು. ಸದಸ್ಯರೆಲ್ಲರೂ ಕೂಡ ಪಕ್ಷಭೇದ ಮರೆತು ಯಾವುದೇ ಕಾರಣಕ್ಕೂ ನೀರು ಬಿಡುವ ಪ್ರಶ್ನೆಯೇ ಇಲ್ಲ, ಸರ್ಕಾರ ಇದಕ್ಕೆ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು, ನಾವೆಲ್ಲರೂ ಕೂಡ ಸರ್ಕಾರದ ಬೆಂಬಲಕ್ಕಿದ್ದೀವಿ, ನಾವು ಜೈಲಿಗೆ ಹೋಗೋದಕ್ಕೂ ಸರ್ಕಾರದ ಜೊತೆಗೆ ಸಿದ್ಧರಿದ್ದೀವಿ, ಈ ವಿಚಾರದಲ್ಲಿ ಯಾವುದೇ ರಾಜಿ ಆಗಬಾರದು ಅನ್ನೋ ಚರ್ಚೆ ನಡೀತು ಇಡೀ ಸದನದಲ್ಲಿ. ಕೊನೆಯವರೆಗೂ ಕೂಡ ಕಾವೇರಿಯ ಬಗ್ಗೆ ಚರ್ಚೆಯೊಂದಿಗೆ ನಿನ್ನೆ ಸದನ ಮುಕ್ತಾಯ ಕಾಣ್ತು. ಅನಂತರ ಮುಖ್ಯಮಂತ್ರಿಗಳು ಕೂಡ ಸದನಕ್ಕೆ ಈ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ರು. ಜೊತೆಗೆ ಎಲ್ಲರ ಜೊತೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಜೊತೆಗೆ ಮತ್ತು ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ಸಭಾ ನಾಯಕರುಗಳು ಎಲ್ಲರ ಜೊತೆನೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ನಾವು ಬರ್ತೀವಿ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡದೆ ಇದಕ್ಕೆ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಸದನ ನಡೀತಾ ಇರೋದ್ರಿಂದ ಮುಖ್ಯಮಂತ್ರಿಗಳು ಹೊರಗೆ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸದನದ ಒಳಗೇನೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ಸದನಕ್ಕೆ ಒದಗಿಸಬೇಕಾಗತ್ತೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಸದನಕ್ಕೆ ಇದರ ಬಗ್ಗೆ ಮಾಹಿತಿ ನೀಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರಿಗೂ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ಆಗಮಿಸಿ ಅಲ್ಲಿ ತಜ್ಞರ ಜೊತೆ ಚರ್ಚೆ ಮುಂದುವರಿಸುವ ಸಾಧ್ಯತೆ ಇದೆ. ಅದರ ಜೊತೆಗೆ ನಿನ್ನೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರತಿ ಇನ್ನೂ ಮುಖ್ಯಮಂತ್ರಿಗಳಿಗೆ ತಲುಪಿರಲಿಲ್ಲ. ಅದ ತಲುಪಿದ ನಂತರ ಎಲ್ಲಾ ನಾಯಕರುಗಳು ನಿನ್ನೆ ತಡರಾತ್ರಿವರೆಗೂ ಚರ್ಚೆಯನ್ನ ಮುಂದುವರಿಸಿದ್ದಾರೆ. ಈಗ ಕಲಾಪ ಆರಂಭವಾದ ನಂತರ ಬಹುತೇಕ ಅದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಯೇ ಆಗಿರುತ್ತೆ. ಈಗಾಗಲೇ ಪ್ರತಿಪಕ್ಷದ ನಾಯಕರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಬೇಕು ಅನ್ನೋ ಒಂದು ಚರ್ಚೆ ನಿನ್ನೆವರೆಗೂ ನಡೆದಿತ್ತು. ಆದ್ರೆ ಕಾವೇರಿಯ ತೀರ್ಪಿನ ನಂತರ ಎಲ್ಲ ಸದಸ್ಯರು ಪಕ್ಷಭೇದ ಮರೆತು ಆ ಕಾವೇರಿಯ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಅರವಿಂದ್, ಹಮೀದ್, ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಖಂಡಿಸಿದ್ದಾರೆ ನಿಜ, ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರ ಜೊತೆ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇವರು ಏನು ಮಾಡಬಹುದು ಅಂತ. ಈಗಾಗಲೇ ಇದು ಬಹಳ ಜಟಿಲವಾದಂತಹ ಸಮಸ್ಯೆ ಅರವಿಂದ್, ಬಹಳ ಹಳೆಯ ಸಮಸ್ಯೆ ಆದ್ರಿಂದ ಒಮ್ಮೆ ರಾಜ್ಯ ಸರ್ಕಾರದ ಪರವಾಗಿ ವಕೀಲರು 10,000 ಕ್ಯೂಸೆಕ್ಸ್ ನಾವು ನೀರು ಬಿಡ್ತೀವಿ ಅನ್ನೋ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ ತಕ್ಷಣ ಅಂದಿನಿಂದ ಈ ಸಮಸ್ಯೆ ಮತ್ತಷ್ಟು ಜಟಿಲವಾಗ್ತಾ ಹೋಗ್ತಾ ಇದೆ. ಈಗಾಗಲೇ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೂಡ
ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ನೀಡಿತ್ತು. ಅದರಂತೆ ಜಯಲಲಿತಾ ಬೆಂಗಳೂರಿಗೆ ಆಗಮಿಸಿದ್ರು. ಜಗದೀಶ್ ಶೆಟ್ಟರ್ ಜೊತೆ ಮಾತಾಡಿದ್ರು. ಅವ್ರು ನೀರು ಬಿಡಬೇಕು ಅನ್ನೋ ಮಾತನ್ನು ಕೇಳಿದ್ರು. ಸಾಂಬಾ ಬೆಳೆ ಒಣಗ್ತಾ ಇದೆ ಅಂತ ಹೇಳಿ. ಆದ್ರೆ ಜಗದೀಶ್ ಶೆಟ್ಟರು ಇಲ್ಲಿಯ ವಸ್ತುಸ್ಥಿತಿಯನ್ನ ನಮ್ಮ ನೀರಾವರಿ ಸಚಿವರಂತ ಬಸವರಾಜ ಬೊಮ್ಮಾಯಿ ಮತ್ತು ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇನ್ನಿತರ ತಜ್ಞರೆಲ್ಲರೂ ಕೂಡ ವಸ್ತುಸ್ಥಿತಿಯನ್ನ ಅವರಿಗೆ ಅರಿವು ತರುವ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಜಯಲಲಿತಾ ಅದನ್ನು ಒಪ್ಪೋ ಸ್ಥಿತಿಯಲ್ಲಿರಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ವಾದ ವಿವಾದವನ್ನ ಎರಡೂ ಕಡೆಯಿಂದ ಆಲಿಸಿ ಆ ನಂತರ 50,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳಿದೆ. ಈಗ ಸರ್ಕಾರ ನಮ್ಮ ಬಳಿ ನೀರಿಲ್ಲ, ಮುಂದೆ ಬೇಸಿಗೆ ಇದೆ, ಕುಡಿಯೋ ನೀರು ಕೂಡ ಬಹಳ ನಮ್ಮಲ್ಲಿ ಸತ್ವಾರ ಇದೆ. ಅನೇಕ ಪ್ರಮುಖವಾಗಿ ಮೈಸೂರು, ಬೆಂಗಳೂರಿನಂತ ಮಹಾನಗರಗಳಿಗೂ ಕೂಡ ಕುಡಿಯುವ ನೀರನ್ನು ಪೂರೈಸಿಗೆ ದೊಡ್ಡ ಸಮಸ್ಯೆ ಇದೆ. ಹಾಗಾಗಿ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪದೇ ಪದೇ ಸುಪ್ರೀಂ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡ್ತಾನೆ ಬರ್ತಿದೆ. ಆದ್ರೆ ತಮಿಳುನಾಡಿನ ವಾದ ಬೇರೆನೆ. ಆದ್ರೆ ಈಗ ತಕ್ಷಣಕ್ಕೆ ಏನ್ ತೀರ್ಮಾನ ಕೈಗೊಳ್ಳಬಹುದು ಅನ್ನೋದನ್ನ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮುಂದೆ ಇಡೀ ಅಂಕಿಅಂಶಗಳನ್ನ ಮುಂದೆ ಇಟ್ಟು ಜೊತೆ ಓಕೆ ಹಮೀದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.